ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನರಿಗೆ ಸ್ವದೇಶಿ ದೀಪಾವಳಿಯ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ದೀಪಾವಳಿ ದಿನ ಪ್ರಧಾನಿ ನರೇಂದ್ರ ಮೋದಿ ಹೊಸ ಸಂದೇಶವನ್ನ ದೇಶವಾಸಿಗಳಿಗೆ ರವಾನಿಸಿದ್ದಾರೆ. ಸ್ವದೇಶಿ ದೀಪಾವಳಿಗೆ ಕರೆ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. 2047ರ ಹೊತ್ತಿಗೆ ಭಾರತ ಆತ್ಮನಿರ್ಭರವಾಗಬೇಕು. ಈ ಬಾರಿ ದೀಪಾವಳಿ ಆತ್ಮನಿರ್ಭರತೆಯತ್ತ ಸಾಗಬೇಕು ಅನ್ನುವ ಸಂದೇಶವನ್ನ ಪ್ರಧಾನಿ ನೀಡಿದ್ದಾರೆ. ಸ್ವದೇಶಿ ದೀಪಾವಳಿಯಿಂದ ಎಂಎಸ್ಎಂಇಗಳಿಗೆ ಅಪಾರ ಲಾಭವಾಗುತ್ತೆ. ಸ್ವದೇಶಿ ದೀಪಾವಳಿ ಉದ್ಯೋಗವನ್ನ ಹೆಚ್ಚಿಸುತ್ತದೆ. ಬೇಡಿಕೆ ಹೆಚ್ಚಿಸಿದ್ರೆ ಉದ್ಯೋಗ ಹೆಚ್ಚಾಗುತ್ತೆ. ದೀಪಾವಳಿ ಹಿಂದೂ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುತ್ತೆ. ಮಣ್ಣಿನ ದೀಪ ಬಳಸಿದ್ರೆ ಪರಿಸರಕ್ಕೂ ಕೂಡ ಯಾವುದೇ ತೊಂದರೆ ಇಲ್ಲ. ದೇಶದ ಕುಂಬಾರರಿಗೂ ಕೂಡ ದೊಡ್ಡ ಮಟ್ಟದ ಲಾಭವಾಗ್ತದೆ, ಕೆಲಸ ಸಿಗುತ್ತೆ. ಇದೇ ಕಾರಣಕ್ಕೆ ಸ್ವದೇಶಿ ದೀಪಾವಳಿ ಎನ್ನುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈಗ ಬಹುತೇಕ ಕಡೆಗಳಲ್ಲಿ ಮಣ್ಣಿನ ಹಣತೆಗಳನ್ನ ಹಚ್ಚುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತನ್ನ ಚಾಚೂ ತಪ್ಪದೆ ದೇಶವಾಸಿಗಳು ಪಾಲಿಸ್ತಾ ಇದ್ದಾರೆ. ಆ ಮೂಲಕ ಕುಂಬಾರರು ತಮ್ಮ ಬದುಕನ್ನ ಸಾಗಿಸ್ತಾ ಇದ್ದಾರೆ. ಸ್ವದೇಶಿ ದೀಪಾವಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟಿರೋದ್ರಿಂದ ಆತ್ಮನಿರ್ಭರ ಭಾರತದ ಸಂದೇಶವನ್ನ ಮೋದಿ ರವಾನಿಸಿದ್ದಾರೆ. ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನರಿಗೆ ಸ್ವದೇಶಿ ದೀಪಾವಳಿಯ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ದೀಪಾವಳಿ ದಿನ ಪ್ರಧಾನಿ ನರೇಂದ್ರ ಮೋದಿ ಹೊಸ ಸಂದೇಶವನ್ನ ದೇಶವಾಸಿಗಳಿಗೆ ರವಾನಿಸಿದ್ದಾರೆ. ಸ್ವದೇಶಿ ದೀಪಾವಳಿಗೆ ಕರೆ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. 2047ರ ಹೊತ್ತಿಗೆ ಭಾರತ ಆತ್ಮನಿರ್ಭರವಾಗಬೇಕು. ಈ ಬಾರಿ ದೀಪಾವಳಿ ಆತ್ಮನಿರ್ಭರತೆಯತ್ತ ಸಾಗಬೇಕು ಅನ್ನುವ ಸಂದೇಶವನ್ನ ಪ್ರಧಾನಿ ನೀಡಿದ್ದಾರೆ. ಸ್ವದೇಶಿ ದೀಪಾವಳಿಯಿಂದ ಎಂಎಸ್ಎಂಇಗಳಿಗೆ ಅಪಾರ ಲಾಭವಾಗುತ್ತೆ. ಸ್ವದೇಶಿ ದೀಪಾವಳಿ ಉದ್ಯೋಗವನ್ನ ಹೆಚ್ಚಿಸುತ್ತದೆ. ಬೇಡಿಕೆ ಹೆಚ್ಚಿಸಿದ್ರೆ ಉದ್ಯೋಗ ಹೆಚ್ಚಾಗುತ್ತೆ. ದೀಪಾವಳಿ ಹಿಂದೂ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುತ್ತೆ. ಮಣ್ಣಿನ ದೀಪ ಬಳಸಿದ್ರೆ ಪರಿಸರಕ್ಕೂ ಕೂಡ ಯಾವುದೇ ತೊಂದರೆ ಇಲ್ಲ. ದೇಶದ ಕುಂಬಾರರಿಗೂ ಕೂಡ ದೊಡ್ಡ ಮಟ್ಟದ ಲಾಭವಾಗ್ತದೆ, ಕೆಲಸ ಸಿಗುತ್ತೆ. ಇದೇ ಕಾರಣಕ್ಕೆ ಸ್ವದೇಶಿ ದೀಪಾವಳಿ ಎನ್ನುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈಗ ಬಹುತೇಕ ಕಡೆಗಳಲ್ಲಿ ಮಣ್ಣಿನ ಹಣತೆಗಳನ್ನ ಹಚ್ಚುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತನ್ನ ಚಾಚೂ ತಪ್ಪದೆ ದೇಶವಾಸಿಗಳು ಪಾಲಿಸ್ತಾ ಇದ್ದಾರೆ. ಆ ಮೂಲಕ ಕುಂಬಾರರು ತಮ್ಮ ಬದುಕನ್ನ ಸಾಗಿಸ್ತಾ ಇದ್ದಾರೆ. ಸ್ವದೇಶಿ ದೀಪಾವಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟಿರೋದ್ರಿಂದ ಆತ್ಮನಿರ್ಭರ ಭಾರತದ ಸಂದೇಶವನ್ನ ಮೋದಿ ರವಾನಿಸಿದ್ದಾರೆ. ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನರಿಗೆ ಸ್ವದೇಶಿ ದೀಪಾವಳಿಯ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ದೀಪಾವಳಿ ದಿನ ಪ್ರಧಾನಿ ನರೇಂದ್ರ ಮೋದಿ ಹೊಸ ಸಂದೇಶವನ್ನ ದೇಶವಾಸಿಗಳಿಗೆ ರವಾನಿಸಿದ್ದಾರೆ. ಸ್ವದೇಶಿ ದೀಪಾವಳಿಗೆ ಕರೆ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. 2047ರ ಹೊತ್ತಿಗೆ ಭಾರತ ಆತ್ಮನಿರ್ಭರವಾಗಬೇಕು. ಈ ಬಾರಿ ದೀಪಾವಳಿ ಆತ್ಮನಿರ್ಭರತೆಯತ್ತ ಸಾಗಬೇಕು ಅನ್ನುವ ಸಂದೇಶವನ್ನ ಪ್ರಧಾನಿ ನೀಡಿದ್ದಾರೆ. ಸ್ವದೇಶಿ ದೀಪಾವಳಿಯಿಂದ ಎಂಎಸ್ಎಂಇಗಳಿಗೆ ಅಪಾರ ಲಾಭವಾಗುತ್ತೆ. ಸ್ವದೇಶಿ ದೀಪಾವಳಿ ಉದ್ಯೋಗವನ್ನ ಹೆಚ್ಚಿಸುತ್ತದೆ. ಬೇಡಿಕೆ ಹೆಚ್ಚಿಸಿದ್ರೆ ಉದ್ಯೋಗ ಹೆಚ್ಚಾಗುತ್ತೆ. ದೀಪಾವಳಿ ಹಿಂದೂ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುತ್ತೆ. ಮಣ್ಣಿನ ದೀಪ ಬಳಸಿದ್ರೆ ಪರಿಸರಕ್ಕೂ ಕೂಡ ಯಾವುದೇ ತೊಂದರೆ ಇಲ್ಲ. ದೇಶದ ಕುಂಬಾರರಿಗೂ ಕೂಡ ದೊಡ್ಡ ಮಟ್ಟದ ಲಾಭವಾಗ್ತದೆ, ಕೆಲಸ ಸಿಗುತ್ತೆ. ಇದೇ ಕಾರಣಕ್ಕೆ ಸ್ವದೇಶಿ ದೀಪಾವಳಿ ಎನ್ನುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈಗ ಬಹುತೇಕ ಕಡೆಗಳಲ್ಲಿ ಮಣ್ಣಿನ ಹಣತೆಗಳನ್ನ ಹಚ್ಚುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತನ್ನ ಚಾಚೂ ತಪ್ಪದೆ ದೇಶವಾಸಿಗಳು ಪಾಲಿಸ್ತಾ ಇದ್ದಾರೆ. ಆ ಮೂಲಕ ಕುಂಬಾರರು ತಮ್ಮ ಬದುಕನ್ನ ಸಾಗಿಸ್ತಾ ಇದ್ದಾರೆ. ಸ್ವದೇಶಿ ದೀಪಾವಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟಿರೋದ್ರಿಂದ ಆತ್ಮನಿರ್ಭರ ಭಾರತದ ಸಂದೇಶವನ್ನ ಮೋದಿ ರವಾನಿಸಿದ್ದಾರೆ. ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನರಿಗೆ ಸ್ವದೇಶಿ ದೀಪಾವಳಿಯ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ದೀಪಾವಳಿ ದಿನ ಪ್ರಧಾನಿ ನರೇಂದ್ರ ಮೋದಿ ಹೊಸ ಸಂದೇಶವನ್ನ ದೇಶವಾಸಿಗಳಿಗೆ ರವಾನಿಸಿದ್ದಾರೆ. ಸ್ವದೇಶಿ ದೀಪಾವಳಿಗೆ ಕರೆ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. 2047ರ ಹೊತ್ತಿಗೆ ಭಾರತ
ಆತ್ಮನಿರ್ಭರವಾಗಬೇಕು. ಈ ಬಾರಿ ದೀಪಾವಳಿ ಆತ್ಮನಿರ್ಭರತೆಯತ್ತ ಸಾಗಬೇಕು ಅನ್ನುವ ಸಂದೇಶವನ್ನ ಪ್ರಧಾನಿ ನೀಡಿದ್ದಾರೆ. ಸ್ವದೇಶಿ ದೀಪಾವಳಿಯಿಂದ ಎಂಎಸ್ಎಂಇಗಳಿಗೆ ಅಪಾರ ಲಾಭವಾಗುತ್ತೆ. ಸ್ವದೇಶಿ ದೀಪಾವಳಿ ಉದ್ಯೋಗವನ್ನ ಹೆಚ್ಚಿಸ್ತದೆ. ಬೇಡಿಕೆ ಹೆಚ್ಚಿಸಿದ್ರೆ ಉದ್ಯೋಗ ಹೆಚ್ಚಾಗುತ್ತೆ. ದೀಪಾವಳಿ ಹಿಂದೂ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುತ್ತೆ. ಮಣ್ಣಿನ ದೀಪ ಬಳಸಿದ್ರೆ ಪರಿಸರಕ್ಕೂ ಕೂಡ ಯಾವುದೇ ತೊಂದರೆ ಇಲ್ಲ. ದೇಶದ ಕುಂಬಾರರಿಗೂ ಕೂಡ ದೊಡ್ಡ ಮಟ್ಟದ ಲಾಭವಾಗ್ತದೆ, ಕೆಲಸ ಸಿಗುತ್ತೆ. ಇದೇ ಕಾರಣಕ್ಕೆ ಸ್ವದೇಶಿ ದೀಪಾವಳಿ ಎನ್ನುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈಗ ಬಹುತೇಕ ಕಡೆಗಳಲ್ಲಿ ಮಣ್ಣಿನ ಹಣತೆಗಳನ್ನ ಹಚ್ಚುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತನ್ನ ಚಾಚೂ ತಪ್ಪದೆ ದೇಶವಾಸಿಗಳು ಪಾಲಿಸ್ತಾ ಇದ್ದಾರೆ. ಆ ಮೂಲಕ ಕುಂಬಾರರು ತಮ್ಮ ಬದುಕನ್ನ ಸಾಗಿಸ್ತಾ ಇದ್ದಾರೆ. ಸ್ವದೇಶಿ ದೀಪಾವಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟಿರೋದ್ರಿಂದ ಆತ್ಮನಿರ್ಭರ ಭಾರತದ ಸಂದೇಶವನ್ನ ಮೋದಿ ರವಾನಿಸಿದ್ದಾರೆ. ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನರಿಗೆ ಸ್ವದೇಶಿ ದೀಪಾವಳಿಯ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ದೀಪಾವಳಿ ದಿನ ಪ್ರಧಾನಿ ನರೇಂದ್ರ ಮೋದಿ ಹೊಸ ಸಂದೇಶವನ್ನ ದೇಶವಾಸಿಗಳಿಗೆ ರವಾನಿಸಿದ್ದಾರೆ. ಸ್ವದೇಶಿ ದೀಪಾವಳಿಗೆ ಕರೆ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. 2047ರ ಹೊತ್ತಿಗೆ ಭಾರತ ಆತ್ಮನಿರ್ಭರವಾಗಬೇಕು. ಈ ಬಾರಿ ದೀಪಾವಳಿ ಆತ್ಮನಿರ್ಭರತೆಯತ್ತ ಸಾಗಬೇಕು ಅನ್ನುವ ಸಂದೇಶವನ್ನ ಪ್ರಧಾನಿ ನೀಡಿದ್ದಾರೆ. ಸ್ವದೇಶಿ ದೀಪಾವಳಿಯಿಂದ ಎಂಎಸ್ಎಂಇಗಳಿಗೆ ಅಪಾರ ಲಾಭವಾಗುತ್ತೆ. ಸ್ವದೇಶಿ ದೀಪಾವಳಿ ಉದ್ಯೋಗವನ್ನ ಹೆಚ್ಚಿಸ್ತದೆ. ಬೇಡಿಕೆ ಹೆಚ್ಚಿಸಿದ್ರೆ ಉದ್ಯೋಗ ಹೆಚ್ಚಾಗುತ್ತೆ. ದೀಪಾವಳಿ ಹಿಂದೂ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುತ್ತೆ. ಮಣ್ಣಿನ ದೀಪ ಬಳಸಿದ್ರೆ ಪರಿಸರಕ್ಕೂ ಕೂಡ ಯಾವುದೇ ತೊಂದರೆ ಇಲ್ಲ. ದೇಶದ ಕುಂಬಾರರಿಗೂ ಕೂಡ ದೊಡ್ಡ ಮಟ್ಟದ ಲಾಭವಾಗ್ತದೆ, ಕೆಲಸ ಸಿಗುತ್ತೆ. ಇದೇ ಕಾರಣಕ್ಕೆ ಸ್ವದೇಶಿ ದೀಪಾವಳಿ ಎನ್ನುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈಗ ಬಹುತೇಕ ಕಡೆಗಳಲ್ಲಿ ಮಣ್ಣಿನ ಹಣತೆಗಳನ್ನ ಹಚ್ಚುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತನ್ನ ಚಾಚೂ ತಪ್ಪದೆ ದೇಶವಾಸಿಗಳು ಪಾಲಿಸ್ತಾ ಇದ್ದಾರೆ. ಆ ಮೂಲಕ ಕುಂಬಾರರು ತಮ್ಮ ಬದುಕನ್ನ ಸಾಗಿಸ್ತಾ ಇದ್ದಾರೆ. ಸ್ವದೇಶಿ ದೀಪಾವಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟಿರೋದ್ರಿಂದ ಆತ್ಮನಿರ್ಭರ ಭಾರತದ ಸಂದೇಶವನ್ನ ಮೋದಿ ರವಾನಿಸಿದ್ದಾರೆ. ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನರಿಗೆ ಸ್ವದೇಶಿ ದೀಪಾವಳಿಯ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ದೀಪಾವಳಿ ದಿನ ಪ್ರಧಾನಿ ನರೇಂದ್ರ ಮೋದಿ ಹೊಸ ಸಂದೇಶವನ್ನ ದೇಶವಾಸಿಗಳಿಗೆ ರವಾನಿಸಿದ್ದಾರೆ. ಸ್ವದೇಶಿ ದೀಪಾವಳಿಗೆ ಕರೆ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. 2047ರ ಹೊತ್ತಿಗೆ ಭಾರತ ಆತ್ಮನಿರ್ಭರವಾಗಬೇಕು. ಈ ಬಾರಿ ದೀಪಾವಳಿ ಆತ್ಮನಿರ್ಭರತೆಯತ್ತ ಸಾಗಬೇಕು ಅನ್ನುವ ಸಂದೇಶವನ್ನ ಪ್ರಧಾನಿ ನೀಡಿದ್ದಾರೆ. ಸ್ವದೇಶಿ ದೀಪಾವಳಿಯಿಂದ ಎಂಎಸ್ಎಂಇಗಳಿಗೆ ಅಪಾರ ಲಾಭವಾಗುತ್ತೆ. ಸ್ವದೇಶಿ ದೀಪಾವಳಿ ಉದ್ಯೋಗವನ್ನ ಹೆಚ್ಚಿಸ್ತದೆ. ಬೇಡಿಕೆ ಹೆಚ್ಚಿಸಿದ್ರೆ ಉದ್ಯೋಗ ಹೆಚ್ಚಾಗುತ್ತೆ. ದೀಪಾವಳಿ ಹಿಂದೂ ಸಂಸ್ಕೃತಿಯನ್ನ